ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ತಂಗಿ ಸೀಮಂತ ಇರೋದ್ರಿಂದ ನಾನು ಇವಾಗ ರೆಡಿ ಆದೆ. ನಮ್ಮ ಅಪ್ಪ ಅಮ್ಮ ಎಲ್ಲ ರೆಡಿಯಾಗಿ ಆಲ್ಮೋಸ್ಟ್ ಫಸ್ಟೇ ಹೋದರು. ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ಸಿಸ್ಟರ್ ಮತ್ತು ನನ್ನ ಫ್ರೆಂಡ್ ಇವಾಗ ಹೋಗ್ತಾ ಇದ್ದೀವಿ. ಪಾಪು ಅಂತೂ ಕಾರೊಳಗಡೆ ನನ್ನ ಹತ್ರ ಅಂತೂ ಬರೋದೇ ಇಲ್ಲ. ಅವ್ನು ಯಾವಾಗಲೂ ಡ್ರೈವಿಂಗ್ ಸೀಟಲ್ಲೇ ಇರಬೇಕು. ಹಂಗಾಗಿ ಅವ್ರ ಅಪ್ಪನ ಹತ್ರನೇ ಅಲ್ಲೇ ನಿದ್ದೆ ಬರ್ತಿದ್ರು, ಅವ್ನು ಬರಲೇ ಇಲ್ಲ, ಅಲ್ಲೇ ಮಲಗಿಬಿಟ್ಟಿದ್ದ. ನಾವು ನನ್ನ ತಂಗಿ ಮನೆ ಹತ್ರ ಹೋದ್ವಿ. ಅಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅವಳ ಮದುವೆ ಟೈಮಲ್ಲಿ ನಾನು ಕನ್ಸೀವ್ ಇದ್ದೆ, ಸೊ ಹೋಗೋಕ್ಕೆ ಆಗಿರಲಿಲ್ಲ ಅವ್ರ ಮನೆಗೆ. ಹಾಗಾಗಿ ಇವಾಗ ಹೋಗಿದ್ದು ಫಸ್ಟ್ ಟೈಮ್. ನಾನು ಕೂಡ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಕೈಗೆ ಬಳೆ ಎಲ್ಲ ಹಾಕ್ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಕೂಡ ಕಡಲೆ ಎಲ್ಲ ಹಾಕ್ತಾಯಿದ್ದೆ. ನಾವು ಹೋಗೋವಷ್ಟರೊಳಗಡೆ ನಮ್ಮ ಸಿಸ್ಟರ್ ಮತ್ತು ನಮ್ಮಮ್ಮ ಎಲ್ಲ ನೀಟಾಗಿ ಅರೇಂಜ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ರೆಡಿ ಮಾಡಿದರು. ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಎಲ್ಲರೂ ಕಾಲು ಎಳ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನನ್ನ ತಂಗಿ ಹೆರಿಗೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಅವಳ ಹೆರಿಗೆ ಸುಖಕರವಾಗಿ ಆಗಿ ನನ್ನ ಮುದ್ದಾದ ಮಗುವಿಗೆ ಜನ್ಮ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ನಾನು. ಇವಾಗ ನಾನು ನಮ್ಮ ಅಕ್ಕಂದಿರೆಲ್ಲ ಸೇರಿ ಅವಳಿಗೆ ಆರತಿಯನ್ನು ಮಾಡ್ತಾ ಇದ್ದು. ಎಲ್ಲರೂ ರೇಗಿಸ್ತಾ ಇದ್ರು ಹಾಡು ಹೇಳ್ಕೊಂಡು ಆರತಿ ಮಾಡಬೇಕು ಅಂತ. ಸೊ ಆರತಿ ಎಲ್ಲ ಮಾಡಿ ಮತ್ತೆ ನನ್ನ ಹಸ್ಬೆಂಡ್ ಜೊತೆ ನಾವು ಕಡಲೆ ಹಾಕ್ಬಿಟ್ಟು ಬರೋಣ ಅಂತ ಬಂದ್ವಿ. ಅವ್ರು ಬಂದೇ ಇರಲಿಲ್ಲ ಒಳಗಡೆ, ಅವಾಗ ಬಂದರು. ಸೊ ಅವ್ರ ಜೊತೆನೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಸೊ ಅವಳ ಜೊತೆನೂ ಫೋಟೋ ತೆಗೆಸ್ಕೊಂಡೆ. ಇನ್ನೊಂದು ಅಕ್ಕ ಮನೆ ಅಲ್ಲೇ ಇರೋದು, ಸೊ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. ಆವಾಗ ಎಲ್ಲರೂ ಬರ್ತಾ ಇದ್ರಲ್ಲ, ಆವಾಗ ಒಂದು ವಿಡಿಯೋನ ಮಾಡಿಕೊಂಡೆ. ಇದು ಮುಗಿಸಿ ಮತ್ತೆ ಅವಳದು ಆಲ್ರೆಡಿ ಕೂರ್ಸಿದ ಟೈಮಿಂಗ್ಸ್ ಮುಗ್ದಿತ್ತು. ಸೊ ಎಬ್ರಿಸ್ಬಿಡೋಣ, ಟೈಮ್ ಆಗಿದೆ, ಅವಳು ಊಟ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿ ಮತ್ತೆ ಆರತಿ ಮಾಡಿ ಅವಳನ್ನ ಎಬ್ರಿಸಿದ್ವಿ. ಲಾಯ್ ಮಾಡು ಲವಣೆ ಮನೆ ವಿಡಿಯೋದಲ್ಲಂತೂ ಕಾಣಿಸ್ಕೊಳ್ಳೋದಕ್ಕೆ ಯಾರು ಕೂಡ ಇಷ್ಟನೇ ಪಡಲ್ಲ ಜನ. ಕೃಷ್ಣ ನಮ್ಮ ಮಾವ ಎಲ್ಲ ವಿಡಿಯೋ ಮಾಡಿಬಿಟ್ಟು ಯಾವುದಕ್ಕೆ ಹಾಕ್ತೀಯ ಅಂತ ಕೇಳ್ತಾ ಇದ್ದೆ. ಯಾವ್ದಕ್ಕೆ ಹಾಕ್ತಾಳ? ಸೊ ಅವಳದು ಸೀರೆ ಎಲ್ಲ ಚೆನ್ನಾಗಿ ಹುಟ್ಟಿದ್ಲಲ್ವ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಇನ್ನು ನಾನು ಬರಬೇಕಾದ್ರೆ ಕಾರಲ್ಲಂತೂ ಬರಲಿಲ್ಲ, ಯಾಕಂದರೆ ನನಗೆ ಫ್ಯಾಮಿಲಿ ಜೊತೆ ಎಲ್ಲ ಬರಬೇಕು ಅಂತ ಇಷ್ಟ. ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅವ್ರ ಜೊತೆ ಆರಾಮಾಗಿ ಬರ್ಬೋದು ಮಾತಾಡಿಕೊಂಡು. ಸೊ ನನಗೆ ಆ ಥರ ಎಲ್ಲ ಇಷ್ಟ. ಸೊ ಹಾಗಾಗಿ ಎಲ್ಲರನ್ನೂ ಡ್ಯಾನ್ಸ್ ಎಲ್ಲ ಮಾಡಿಸ್ಕೊಂಡು ನಾನೇ ಅವ್ರನ್ನೆಲ್ಲ ಎಬ್ಬರಿಸಿ ಅವ್ರಿಗೆಲ್ಲ ಹಾಡು ಹಾಕಿಸ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದೆ. ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಮಗೆ ಜರ್ನಿ ಆಗಿದ್ದೇ ಗೊತ್ತಾಗಲಿಲ್ಲ. ರೋಡ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ, ಬಟ್ ಆದರೂ ಬ್ಯಾಲೆನ್ಸ್ ಇಲ್ಲದೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆದರೂ ನಾವೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಥರ ಎಲ್ಲ ಸಪೋರ್ಟ್ ಮಾಡ್ತಾರಲ್ವ, ತುಂಬಾ ಖುಷಿಯಾಗುತ್ತೆ ನೋಡಿದ್ರೆ. ಇವರೆಲ್ಲ ಮಾಡೋದು ನೋಡಿದ್ರೆ ನಮಗೊಂಥರ ಎನ್ಕರೇಜು. ಇದರಲ್ಲಿ ಬಂದು ಜರ್ನಿ ಮುಗಿದಿದ್ದು ಕೂಡ ಗೊತ್ತಾಗಲಿಲ್ಲ ನನಗೆ. ಎಷ್ಟು ಬೇಗ ಮನೆ ಬಂತಪ್ಪ ಅಂತ ಅನ್ನಿಸ್ಬಿಡ್ತು. ಮನೆಗೇನೋ ಬಂದ್ವಿ, ಅದೇ ಟೈಮಲ್ಲಿ ಮನೆ ಹತ್ರ ಗಣಪತಿ ಕೂಡ ಬಿಡ್ತಾಯಿದ್ರು. ಸೊ ಅಲ್ಲೂ ಕೂಡ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಹೇಳ್ಬಿಟ್ಟು, ಬಣ್ಣ ಯಾರೂ ಹಾಕ್ಬಿಟ್ಟು ಬೇಕಾದ್ರೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ.
ನನಗೇನೋ ಊರಿಗೆ ಬಂದಿದ್ದ ಟೈಮಲ್ಲಿ 4 ದಿನ ಬಂದಿದ್ದು ಹೋಗ್ತೀನಿ. ಸೊ ಆ ಟೈಮಲ್ಲಿ ನಾನು ಎಲ್ಲ ಡೇನೂ ಕೂಡ ಮೆಮೊರಬಲ್ ಆಗಿ ಇಟ್ಕೋಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಅವ್ರಗಳ ಜೊತೆ ಎಲ್ಲ ನಾನು ನನ್ನ ತಂಗಿ ಎಲ್ಲ ಡ್ಯಾನ್ಸ್ ಆಡಿದ್ವಿ. ಸೊ ಅದಾದ್ಮೇಲೆ ಇವಾಗ ನನ್ನ ತಂಗಿ ಬಂದೇ ಬಿಟ್ಲು ಹಿಂದೆಗಡೆ. ಅವರು ಕೂಡ ಎಲ್ಲ ಬಂದರು. ಸೊ ಅವಳನ್ನ ವೆಲ್ಕಮ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನನ್ನ ತಂಗಿ ಆರತಿ ಮಾಡಿಬಿಟ್ಟು ಅವಳನ್ನು ಕೂಡ ಒಳಗೆ ಕರ್ಕೊತಾ ಇದ್ಲು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.